ಈ ದಿನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳತಕ್ಕಂತ ಒಂದು ಸಂಗತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಹೊಸ ವಿಷಯಗಳೇನು ಅಲ್ಲ. ಆದಾಗ್ಯೂ ಕೂಡ ನಾವು ಈ ದಿನಮಾನಗಳಲ್ಲಿ ಈ ಲೋಕದ ಜನರ ಮಧ್ಯದಲ್ಲಿ ಈ ಕ್ರಿಸ್ತನ ದೈವತ್ವದ ಕುರಿತಾಗಿ, ಕರ್ತನಾದ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಸ್ಪಷ್ಟಪಡಿಸುವಿಕೆಯ ವಿಷಯದಲ್ಲಿ ಅನೇಕ ಬಾರಿ ನಮಗೆ ಆ ಸಮಸ್ಯೆಗಳು ಎದುರಾಗ್ತದೆ. ಸೊ ಆದುದರಿಂದ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಕೂಡ ಸ್ಪಷ್ಟವಾಗಿ ಆ ವಿಷಯಗಳನ್ನ ತಿಳ್ಕೊಂಡು ನಾವು ಮುಂದೆ ಹೋಗ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈ ಕ್ರಿಸ್ತನ ದೈವತ್ವದ ಕುರಿತಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ದೇವರಾಗಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ ಅನೇಕರಿಗೆ ಅದು ಪ್ರಶ್ನಾರ್ಥಕವಾಗಿದೆ. ನಮಗಲ್ಲ, ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಅಲ್ಲ. ಯಾಕೆಂದ್ರೆ ನಾವು ಈ ಸತ್ಯವನ್ನ ತಿಳ್ಕೊಂಡವರಾಗಿದ್ದೇವೆ ಮತ್ತು ಅನೇಕರಿಗೆ ನಾವು ತಿಳಿಯಪಡಿಸುವಾಗ ಅವರು ಅದನ್ನ ಒಪ್ಪುತ್ತಾ ಇಲ್ಲ. ಯಾಕೆಂದರೆ ಕೆಲವರು ಆತನೊಬ್ಬ ಪ್ರವಾದಿ ಎಂಬುದಾಗಿ ಅಂದುಕೊಳ್ತಾರೆ. ಇನ್ನು ಕೆಲವರು ಒಬ್ಬ ಒಳ್ಳೆಯ ಇತಿಹಾಸ ಪುರುಷನೆಂಬುದಾಗಿ ಅವರು ಕರೀತಾರೆ. ಹೀಗೆ ಲೋಕದ ಜನರು ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ. ಕರ್ತನು ಶಿಷ್ಯರಿಗೂ ಕೂಡ ಕೇಳಿರುವುದನ್ನು ನಾವಲ್ಲಿ ಮುಂದೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದುದರಿಂದ ಈ ಕ್ರಿಸ್ತನ ದೈವತ್ವದ ಕುರಿತಾಗಿ ನಾವು ಆಲೋಚನೆ ಮಾಡುತ್ತಾ ಬರುವಾಗ ಮೊಟ್ಟ ಮೊದಲನೇದಾಗಿ ಈ ದೇವರು ತಂದೆ, ಮಗ, ಪವಿತ್ರಾತ್ಮರ ವಿಷಯದಲ್ಲಿ ದೇವರು ತಮ್ಮ ಬಹುತ್ವವನ್ನ ವ್ಯಕ್ತಪಡಿಸಿರುವಂತದನ್ನ ನಾವು ಮೊಟ್ಟ ಮೊದಲನೇ ಪುಸ್ತಕವಾಗಿರ್ತಕ್ಕಂಥ ಆದಿಕಾಂಡ ಪುಸ್ತಕದಲ್ಲಿಯೇ ನಾವು ಅದನ್ನ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಅಲ್ಲಿ ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ವಚನವನ್ನು ಓದಿಕೊಳ್ಳುವಾಗ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ನಾನು ಅಲ್ಲಿಗೆ ನಿಲ್ಲಿಸ್ತೇನೆ ಆ ವಿಷಯವನ್ನ. ನಮ್ಮ ಸ್ವರೂಪದಲ್ಲಿ ಅಂದ್ರೆ ಹಾಗಾದ್ರೆ ದೇವರು 3-4 ದೇವರಿದ್ದಾರೋ ಅಥವಾ ಹೆಚ್ಚು ದೇವರಿದ್ದಾರೆ ಹೇಳುವಂತ ಪ್ರಶ್ನೆ ಅನೇಕರಿಗೆ ಬರಬಹುದು, ಲೋಕದವರಿಗೆ ಬರಬಹುದು. ನಮಗಿಲ್ಲ, ಸ್ಪಷ್ಟೀಕರಣ ಇದೆ ನಮಗೆ. ನಾವು ನೋಡುವಾಗ ದೇವರು ಬಹುತ್ವದ ವಿಷಯಗಳನ್ನ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಅಂದ್ರೆ ಒಬ್ಬನೇ ದೇವರಿರ್ತಕ್ಕಂಥ ಈ ಬಹುತ್ವ ವ್ಯಕ್ತಿತ್ವವನ್ನ, ಬಹು ವ್ಯಕ್ತಿತ್ವವನ್ನ ಕರ್ತನಲ್ಲಿ ನಾವು ಕಾಣ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಆದಿಕಾಂಡ ಪುಸ್ತಕದಲ್ಲಿಯೇ ನಾವು ಅದನ್ನ ಗಮನಿಸ್ತಾ ಇದ್ದೇವೆ. ಈ ವಿಷಯ ನಮಗೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ, ನಾವು ಕರ್ತನ ನಂಬಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ನಾವು ಆತನು ದೇವರಾಗಿದ್ದಾರೆ ಎಂಬತಕ್ಕಂಥ ಸ್ಪಷ್ಟತೆ ನಮಗಿದೆ, ಯಾವ ಸಂದೇಹ ಇಲ್ಲ. ಆದ್ರೆ ಅನೇಕ ಬಾರಿ ನಾವು ಬೇರೆಯವರೊಟ್ಟಿಗೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ವಿಷಯದಲ್ಲಿ ಅನೇಕರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಕಾರ್ಯ ಅದು ನಾವು ಮಾಡಲೇಬೇಕಾಗ್ತದೆ. ಯಾಕೆಂದರೆ ಈ ಸತ್ಯ ಸುವಾರ್ತೆಯನ್ನು ತಿಳಿಸುವಾಗ ಇತ್ತೀಚಿನ ದಿನಗಳೆಲ್ಲ ನಾವು ಕಾಣ್ತಾ ಬರುವಾಗ ಅನೇಕರು ಲೋಕದ ಜ್ಞಾನದಿಂದ ತುಂಬಿಕೊಂಡು ಬಿಟ್ಟಿದ್ದಾರೆ. ಅವರು ಈ ಕಡೆ ಕೆಲವರು ದೇವರು ಇದ್ದಾರೆ ಹೇಳ್ತಕ್ಕಂಥವರಾಗಿದ್ದಾರೆ, ಇನ್ನು ಕೆಲವರು ದೇವರು ಇಲ್ಲ ಹೇಳ್ತಕ್ಕಂಥ ಜನರಿದ್ದಾರೆ, ಇನ್ನು ಇದ್ದರೆ ಹೇಗೆ ಎಂಬತಕ್ಕಂಥ ವಿಷಯದಲ್ಲಿ ಕೆಲವರು ಅವರದೇ ಆದ ರೀತಿಯಲ್ಲಿ ಅವರು ವ್ಯಾಖ್ಯಾನಗಳನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಸೊ ಹೇಗೂ ಇರ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಕೂಡ ಆತನೊಬ್ಬ ಕ್ರೈಸ್ತ ಮತದ ಸ್ಥಾಪಕ ಎಂಬುದಾಗಿ ಬಹು ಜನರು ಹೇಳ್ತಾ ಇರುವಂತ ವಿಷಯಗಳನ್ನು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಸೊ ಹಾಗೆ ಹೇಳ್ತಾ ಇರುವಾಗ ಅವರಿಗೆ ನಾವು ಸ್ಪಷ್ಟೀಕರಣ ಕೊಡುವುದಕ್ಕೋಸ್ಕರವಾಗಿ ದೇವರ ವಾಕ್ಯದ ಸತ್ಯಗಳನ್ನ ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಡ್ತಾ ಅವರಿಗೆ ತಿಳಿಸ್ತಾ ಹೋಗ್ತಕ್ಕಂಥ ಕಾರ್ಯಗಳು ನಾವು ಮಾಡುವಂತ ಪ್ರಯತ್ನಗಳು ಆಗಬೇಕಾಗಿದೆ ಅಷ್ಟೇ. ಯಾಕಂದ್ರೆ ನಾವು ಹೇಳ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಅವರು ಕೇಳ್ತಾರೆ ಎಂಬುದಾಗಿ ಅಲ್ಲ, ಅದಾಗಿ ಕೂಡ ನಾವು ಎಷ್ಟು ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟನ್ನ ನಾವು ತಿಳಿಸ್ಲಿಕ್ಕೆ ನಾವು ಕೂಡ ಸಿದ್ಧರಾಗಿರ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅಂದರೆ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ದೇವರ ಮನುಷ್ಯನನ್ನ ಉಂಟು ಮಾಡತಕ್ಕಂತ ಒಂದು ಸಂಗತಿಗಳ ಮೇಲೆಯೇ ದೇವರು ಬಹುತ್ವವನ್ನ ಪ್ರಕಟಿಸಿದ್ದಾನೆ ಹೇಳುವಂಥದ್ದನ್ನ ನಾವು ಅಲ್ಲಿ ಗಮನಿಸ್ತೇವೆ. ಆ ನಂತರ ನಾವು ತಂದೆ, ಮಗ, ಪವಿತ್ರಾತ್ಮನ ವಿಷಯಕ್ಕೆ ನಾವು ಬರ್ತಕ್ಕಂಥವರಾಗಿರ್ತೇವೆ. ಇಲ್ಲಿ ಬಹುತ್ವದ ಕುರಿತಾಗಿ ಮೊಟ್ಟ ಮೊದಲನೇದಾಗಿ ದೇವರು ಅಲ್ಲಿ ಶಬ್ದ ಪ್ರಯೋಗ ಮಾಡಿರುವುದನ್ನು ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಅಂದರೆ ಅಲ್ಲಿ ತಂದೆಯಾದ ದೇವರ ವ್ಯಕ್ತಿತ್ವಗಳು ಕೇವಲ ಒಬ್ಬನೇ ವ್ಯಕ್ತಿತ್ವದಲ್ಲಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಹೇಳ್ತಕ್ಕಂಥ ಒಂದು ಸಂಗತಿ ಮೊಟ್ಟ ಮೊದಲನೇದಾಗಿ ನಮಗೆ ಸ್ಪಷ್ಟೀಕರಣ ಆಗ್ತಾ ಇದೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತ ದೇವರು ಆಗಿರ್ತಕ್ಕಂಥ ಯೆಹೋವನು ಅಬ್ರಹಾಮನೊಟ್ಟಿಗೆ ಮಾತನಾಡಿದ, ಆಮೇಲೆ ಮೋಶೆಯೊಟ್ಟಿಗೆ ಮಾತನಾಡಿದ, ಹೀಗೆ ಅನೇಕ ಪ್ರವಾದಿಗಳೊಟ್ಟಿಗೆ ಮಾತನಾಡುತ್ತಾ ಬಂದ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ನಾವು ಆಲೋಚನೆ ಮಾಡುತ್ತಾ ಬರುವಾಗ ಹೊಸ ಒಡಂಬಡಿಕೆ, ಹಳ ಒಡಂಬಡಿಕೆ ಎಲ್ಲವೂ ಕೂಡ
ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಒದಗಿಸಿ ಕೊಡ್ತಾ ಇದೆ. ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಣ ಕೊಡ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನು ದೇವರು ಅಲ್ಲ ಹೇಳ್ತಕ್ಕಂಥ ಗುಂಪು ಕೂಡ ಪ್ರಪಂಚದಲ್ಲಿದೆ. ಬೇಡ ಬೇಡ ನಾವು ಸುತ್ತಮುತ್ತ ಇರತಕ್ಕಂಥ ನಮ್ಮ ಜಿಲ್ಲೆಗಳಲ್ಲಿ ಅಥವಾ ಹತ್ತಿರದ ಜಿಲ್ಲೆಗಳಲ್ಲಿ ಇದ್ದಾರೆ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನ ಅವರು ಒಪ್ಪಿಕೊಳ್ಳದೇ ಇರತಕ್ಕಂಥ ಗುಂಪು, ಇದೇ ಬೈಬಲ್ ಅನ್ನ ಇಟ್ಕೊಂಡೆ ಅವರು ಬರ್ತಾರೆ. ದೈವತ್ವವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ಗುಂಪು ಕೂಡ ನಮ್ಮ ಮಧ್ಯದಲ್ಲಿದೆ. ಆದ್ರೆ ನಾವು ಆತನ ದೈವತ್ವವನ್ನ ಒಪ್ಪಿಕೊಂಡಿರ್ತಕ್ಕಂಥವರಾಗಿದ್ದೇವೆ. ಆತನು ದೇವರ ಮಗನಾಗಿದ್ದಾನೆ. ಮತ್ತು ಯೆಹೋವನಾಗಿರ್ತಕ್ಕಂಥ ದೇವರು ಯಾರಿಗೂ ಕೂಡ ನರಕದ ಶಿಕ್ಷೆಯನ್ನ ಕೊಡ್ತಕ್ಕಂಥವನು ಅಲ್ಲ. ಮಾನವ ಕುಲವನ್ನ ಹಾಗೆ ಕೆಟ್ಟ ದೃಷ್ಟಿಯಿಂದ ದೇವರು ನೋಡುವುದಿಲ್ಲ. ಅನೇಕ ವಾದ ವಿವಾದಗಳು ಇದೇ ಸತ್ಯವೇದಗಳನ್ನ ಹಿಡ್ಕೊಂಡು ಮಾತನಾಡ್ತಕ್ಕಂಥವರು ನಮ್ಮ ಮಧ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇದ್ದಾರೆ. ಸೊ ಆದುದರಿಂದ ಕ್ರಿಸ್ತನ ದೈವತ್ವದ ಕುರಿತಾಗಿ ಅಂತವರಿಗೂ ಕೂಡ ಅನ್ಯ ಜನಾಂಗದವರಿಗೆ ನಾವು ಸುವಾರ್ತೆ ಹೇಳುವಾಗ ಅವರಿಗೆ ಸ್ಪಷ್ಟೀಕರಣ ಕೊಡುವುದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಇದೇ ಸತ್ಯವೇದವನ್ನು ಹಿಡ್ಕೊಂಡು ಕ್ರಿಸ್ತನ ದೈವತ್ವದ ಬಗ್ಗೆ ಮಾತನಾಡ್ತಕ್ಕಂಥವರು ಅನೇಕರಿದ್ದಾರೆ. ಅವ್ರಿಗೂ ಕೂಡ ದೇವರ ವಾಕ್ಯದ ಸ್ಪಷ್ಟೀಕರಣವನ್ನು ನಾವು ಕೊಡಬೇಕಾಗಿರ್ತಕ್ಕಂಥವರು ಆಗಿರ್ತೇವೆ. ನಾವು ನೋಡ್ತಾ ಬರುವಾಗ ಈ ಮನುಷ್ಯರ ಒಂದು ಸಂಗತಿಯನ್ನು ನಾವು ನೋಡ್ತಾ ಬರುವಾಗ ಮತ್ತೆ ಒಂದು ಮನುಷ್ಯರ ಕುರಿತಾಗಿ, ಮನುಷ್ಯನು ತಪ್ಪು ಮಾಡಿದಾಗ, ಪಾಪ ಮಾಡುವಾಗ ದೇವರು ಒಂದು ಹೇಳಿಕೆ ಕೊಡ್ತಾನೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 22ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 22, ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನ ಅರಿತು ನಮ್ಮಲ್ಲಿ ಒಬ್ಬರಂತಾದನಲ್ಲ. ನಮ್ಮಲ್ಲಿ, ನಾವಲ್ಲಿ ಗಮನಿಸ್ತಾ ಬರುವಾಗ ನಮ್ಮಲ್ಲಿ ಎಂಬುದಾಗಿ ಪದ ಪ್ರಯೋಗವನ್ನ ನಾವು ಕಾಣತಕ್ಕಂಥವರಾಗಿದ್ದೇವೆ. ಅಂದರೆ ದೇವರ ವ್ಯಕ್ತಿತ್ವಗಳು ಒಂದೇ ಅಲ್ಲ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದುದರಿಂದ ದೇವರ ವ್ಯಕ್ತಿತ್ವಗಳು ಒಂದೇ ವ್ಯಕ್ತಿತ್ವ, ತಂದೆಯಾದ ದೇವರಾಗಿ ಆತನ ಕಾರ್ಯಗಳು ಒಬ್ಬನೇ ಅದೇ ರೀತಿಯಾಗಿ ಮಾಡ್ತಕ್ಕಂಥವನು ಅಲ್ಲ ಹೇಳುವುದನ್ನ ನಾವು ನೋಡ್ತೇವೆ. ಬಹುತ್ವ ದೇವರೇ ಅಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ನಾವು ಉಂಟು ಮಾಡೋಣ ಎಂಬುದಾಗಿ ಅಲ್ಲಿ ಅಂದುಕೊಳ್ಳುವಂಥದ್ದು. ಮತ್ತು 3ನೇ ಅಧ್ಯಾಯದ 22ನೇ ವಚನಕ್ಕೆ ಬರುವಾಗ ಅಲ್ಲಿ ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ನೋಡಿ, ನಮ್ಮಲ್ಲಿ ಒಬ್ಬನಾದಂತ, ಸರ್ವವನ್ನು ಬಲ್ಲವನು ದೇವರಾಗಿದ್ದಾನೆ. ಆದರೆ ನಾನು ತಿಳಿಸಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟು ಆತನು ಪಾಪ ಮಾಡಿ ಅವನೇನ್ ಮಾಡಿದನು, ಈ ವಿಷಯಗಳು ಪಾಪ ಹೇಳ್ತಕ್ಕಂಥ ಒಂದು ವಿಷಯಗಳು ಕೂಡ ಆತನಲ್ಲಿ ಬಂತು. ಯಾವುದು ಸರಿ ಯಾವುದು ತಪ್ಪು ಹೇಳ್ತಕ್ಕಂಥ ವಿಷಯ ಆತನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆತನಿಗೆ ಗೊತ್ತಾಯ್ತಲ್ಲ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಅಲ್ಲಿ, ಅಂದರೆ ನನ್ನ ಒಂದು ಮುಖ್ಯವಾದ ವಿಷಯ, ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ನಮ್ಮಲ್ಲಿ ಅಂದ್ರೆ ದೇವರ ಹೇಳಿಕೆ ಇದು. ಇಲ್ಲಿ ದೇವರು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ಅಲ್ಲಿ ನನ್ನಂತೆ ಒಬ್ಬನಾದಂತ ಅಂತ ಇಲ್ಲ, ಅಥವಾ ನಾನು ನನ್ನ ಸ್ವರೂಪದಲ್ಲಿ ಉಂಟು ಮಾಡ್ತೇನೆ ಎಂಬುದಾಗಿ ಇಲ್ಲ. ಸೊ ಅದರಿಂದ ದೇವರ ವ್ಯಕ್ತಿತ್ವವನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುತ್ತಾ ಬರಬೇಕಾಗಿದೆ. ಇದನ್ನೇ ನಾವು ಅನೇಕರಿಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಆಗಿದೆ. ಯಾಕಂದ್ರೆ ದೇವರ ವ್ಯಕ್ತಿತ್ವಗಳು 3 ರೀತಿಯಾಗಿ ನಾವು ಕಂಡುಕೊಂಡಿದ್ದೇವೆ, ಅದು ನಮಗೆ ಗೊತ್ತಾಗಿದೆ. ಸೊ ಆದುದರಿಂದ ಈ ದೇವರ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ, ಸೃಷ್ಟಿಯನ್ನ ಉಂಟು ಮಾಡಿದ ನಿಜ, ಸರ್ವಸ್ವವನ್ನು ಉಂಟು ಮಾಡಿ ನಂತರ ಕೊನೆ ಮನುಷ್ಯನನ್ನ ಉಂಟು ಮಾಡಿದ ರೀತಿ ನಾವು ಗಮನಿಸ್ತೇವೆ. ಆದುದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣತಕ್ಕಂಥದ್ದು, ಅಲ್ಲಿ ದೇವರು 3ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. 3ನೇ ಅಧ್ಯಾಯದ 15ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯದ 15ನೇ ವಚನದಲ್ಲಿ, ಈ ಮನುಷ್ಯನು ದೇವರು ಮನುಷ್ಯನಾಗಿ ಅಥವಾ ಮನುಷ್ಯ ಕುಮಾರನಾಗಿ ಬರ್ತಕ್ಕಂಥ ಒಂದು ಸಂಗತಿ ಕುರಿತಾಗಿ ದೇವರೊಂದು ಪ್ರವಾದನೆ ಹೇಳ್ತಾನೆ. ನಮ್ಗೆಲ್ಲರಿಗೂ ಪರಿಚಯ ಇದೆ. ಆದಿಕಾಂಡ 3:15ನೇ ವಚನದಲ್ಲಿ ಎಲ್ಲರಿಗೂ ಪರಿಚಯ ಇದೆ. ಈಕೆಯ ಸಂತಾನವಿನ ತಲೆಯನ್ನ ಜಜ್ಜುವುದು. ದೇವರ ಪ್ರವಾದನೆ ನೋಡ್ರಿ, ಅಲ್ಲಿ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ ಎಂಬುದಾಗಿ ಕರ್ತನಾದ ಯೆಹೋವನಾದ ದೇವರು ಸೈತಾನನೊಟ್ಟಿಗೆ ಹೇಳ್ತಾ ಇರುವುದನ್ನ ನಾವಲ್ಲಿ ಗಮನಿಸ್ತೇವೆ. ಹಾಗಾಗಿ ಇಲ್ಲಿ ನಾವು ನೋಡ್ತಾ, ಈಕೆಯ ಸಂತಾನವು ಅಂದ್ರೆ ಒಬ್ಬ ವ್ಯಕ್ತಿಯಿಂದ, ಈ ಮನುಷ್ಯ ಸಂತತಿಯಿಂದ ನಿನಗೆ ಸೋಲುಂಟಾಗ್ತದೆ ಎಂಬುದಾಗಿ ಅಲ್ಲಿ ದೇವರು ಹೇಳಿದ್ದಾನೆ. ಪ್ರವಾದನೆಯನ್ನ ಆತನು ನುಡಿದಿರತಕ್ಕಂಥದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಎಷ್ಟೋ ಜನರು ಮನುಷ್ಯನಾಗಿ ದೇವರು ಇಲ್ಲ, ದೇವರಾಗಿ ಕಾಣ್ಲಿಕ್ಕೆ ಸಾಧ್ಯ ಇರತಕ್ಕಂಥ ವಾದಗಳು ಪ್ರಪಂಚದ ಅನೇಕ ಜನರ ಮಧ್ಯದಲ್ಲಿದೆ. ಮತ್ತು ಇನ್ನು ಕೆಲವರು ಎಲ್ಲಾ ಮನುಷ್ಯರು ಅಥವಾ ಕೆಲವರು ಅನೇಕರನ್ನ ದೇವರು ಎಂಬುದಾಗಿ, ಅನೇಕ ಮನುಷ್ಯರನ್ನ ದೇವರು ಎಂಬುದಾಗಿ ಕರೀತಕ್ಕಂಥದನ್ನ ನಾವು ಲೋಕದಲ್ಲಿ ಕಾಣ್ತೇವೆ. ನಾವು ಕೂಡ ಅದೇ ಸನ್ನಿವೇಶದಲ್ಲಿ ಹಿಂದೆ ಇದ್ದವರು ಕೂಡ ಆಗಿದ್ದೆವು ಹೊರತು
ನಾವು ಅನ್ಯತಾ ಮತ್ತೆ ನಾವು ಉತ್ತಮರೆಂಬುದಾಗಿ ಎಣಿಸಿಕೊಳ್ಳುವಂಥದ್ದು ಅಲ್ಲ. ನಾವು ಕೂಡ ಅದೇ ರೀತಿ. ಆದ್ರೆ ಈಗ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸತ್ಯ ಸಿಕ್ಕಿದೆ. ಅದನ್ನ ನಾವು ಇಲ್ಲಿ ಗಮನಿಸ್ತಾ ಬರುವಾಗ ಕರ್ತನು ಈ ಲೋಕಕ್ಕೆ ಬರುವ ವಿಷಯದಲ್ಲಿ ಸ್ಪಷ್ಟವಾಗಿರ್ತಕ್ಕಂತ ಒಂದು ಸಂಗತಿ ಆ ಪ್ರವಾದಿಗಳ ಮುಖಾಂತರವಾಗಿ ಅದು ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಸಂಗತಿ, ಮತ್ತು ಕರ್ತನು ತಾನೇ ಮೊಟ್ಟ ಮೊದಲದಾಗಿ ಪ್ರವಾದನೆ ಮಾಡಿರತಕ್ಕಂತ ಒಂದು ಸಂಗತಿಯಾಗಿದೆ. ಆದುದರಿಂದ ಅಲ್ಲಿ ಯೆಶಾಯನು 7ನೇ ಅಧ್ಯಾಯದ 14ನೇ ವಚನದಲ್ಲಿ ನಮಗೆಲ್ಲರೂ ಗೊತ್ತಿರುವ ಪ್ರಕಾರ ಯೆಶಾಯ 7:14 ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನ ಹಡೆಯುವಳು. ಒಬ್ಬ ಕನ್ನಿಕೆಯ ಮುಖಾಂತರವಾಗಿ ಅಲ್ಲಿ ಸ್ವಾಮಿ ಹೇಳಿದ್ದ, ಈ ಸಂತಾನದ ಮೂಲಕ, ಈ ಸಂತಾನದ ಮೂಲಕ, ಈ ಸ್ತ್ರೀಯ ಸಂತಾನದ ಮೂಲಕ ನಿನ್ನ ತಲೆಯನ್ನ ನಾನು ಜಜ್ತೇನೆ ಎಂಬುದಾಗಿ ಕರ್ತನು ಹೇಳಿರುವಂತದನ್ನು ನಾವಲ್ಲಿ ಗಮನಿಸ್ತೇವೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ನೋಡ್ತಾ ಬರುವಾಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನ ಹೆರುವಳು ಎಂಬುದಾಗಿ ನಾವು ಅಲ್ಲಿ ನೋಡ್ತಕ್ಕಂಥವರು ಆಗಿದ್ದೇವೆ. ಮತ್ತು ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಜನನ ಅದು ನಮ್ಮ ಹಾಗೆ ಇರತಕ್ಕಂಥ ಜನನ ಅಲ್ಲ. ಮರಿಯಳಲ್ಲಿ ನಾವು ಹೇಗೆ ತಾಯಿಯಿಂದ ಜನಿಸಿ ಬಂದಿರತಕ್ಕಂಥವರಾಗಿದ್ದೇವೋ ಅದೇ ರೀತಿಯಾಗಿ ಜನಿಸಿ ಬಂದಿರತಕ್ಕಂಥವರು ನಾವು ಆಗಿದ್ದೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಜನಿಸಿರ್ತಕ್ಕಂಥದ್ದು ಪರಿಶುದ್ಧಾತ್ಮನಿಂದ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 18ನೇ ವಚನ ನಮಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದಾಗಿದೆ. ಕನ್ನಿಕೆಯಲ್ಲಿ ಆತನು ಜನಿಸಿ ಬಂದಿರತಕ್ಕಂಥವನು ಆಗಿದ್ದಾನೆ. ಇದು ಕರ್ತನಾದ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಜನಿಸಿ ಬಂದು ಪರಿಶುದ್ಧನಾಗಿ ಆತನು ಜನಿಸಿ ಬಂದವನು. ಈ ವಿಷಯದಲ್ಲಿ ಒಂದು ವಾಗ್ವಾದ ಇದೆ. ಯಾವ ವಿಷಯದಲ್ಲಿ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹಾಗಾದ್ರೆ ಮನುಷ್ಯನಾಗಿ ಆತನು ಬಂದಿರತಕ್ಕಂಥವನಾಗಿರುವಾಗ ಆತನು ಹೇಗೆ ಪರಿಶುದ್ಧನಾಗಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅನೇಕರು ಪ್ರಶ್ನಿಸ್ತಾರೆ. ಪರಿಶುದ್ಧಾತ್ಮನ ವಿಷಯಗಳನ್ನ ಅವರು ಅರ್ಥ ಮಾಡಿಕೊಳ್ಳದಿರ್ತಕ್ಕಂಥವರಾಗಿದ್ದಾರೆ. ಪರಿಶುದ್ಧಾತ್ಮನಿಂದ ಆತನು ಜನಿಸಿ ಬಂದಿರತಕ್ಕಂಥವರಾಗಿದ್ದಾನೆ. ದೇವರಾತ್ಮನಿಂದ ಜನಿಸಿ ಬಂದ ಆ ಒಂದು ಮಗು ಪರಿಶುದ್ಧ ಆಗ್ಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಕೆಲವರ ಪ್ರಶ್ನೆ ಇದೆ. ಕೆಲವರು ಪ್ರಶ್ನೆ ಮಾಡಿರುವುದನ್ನ ಅನುಭವದಲ್ಲಿದೆ. ಅದರಿಂದ ಇಲ್ಲಿ ನಾವು ಗಮನಿಸ್ತಾ ಬರುವಾಗ ಈ ದೇವರು ಪರಿಶುದ್ಧನಾಗಿರ್ತಕ್ಕಂಥವನಾಗಿದ್ದಾನೆ. ಆತನು ಆ ಮರಿಯಳಲ್ಲಿ, ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳಲ್ಲಿ ಗರ್ಭದಲ್ಲಿ, ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಹಾಗಾದ್ರೆ ಮರಿಯಳು ಅವಳು ಪರಿಶುದ್ಧ ಆಗಿದ್ದಾಳೆ, ಅವಳ ರಕ್ತ ಪರಿಶುದ್ಧನೋ ಎಂಬುದಾಗಿ ಕೆಲವರ ಪ್ರಶ್ನೆ. ಕೆಲವರು ಆ ರೀತಿಯಾಗಿ ಪ್ರಶ್ನಿಸ್ತಕ್ಕಂಥವರಾಗಿದ್ದಾರೆ. ಹಾಗಾದ್ರೆ ಗರ್ಭದಲ್ಲಿರ್ತಕ್ಕಂಥ ಮಗು ನೋಡಿ, ಅಂತ ಇತ್ತೀಚೆಗೆ ನಾನು ಅದಕ್ಕೆ ಒಂದು ಉದಾಹರಣೆಯನ್ನು ನಿಮ್ಮ ಮಧ್ಯದಲ್ಲಿ ಇಡ್ತಾರೆ. ದೇವರ ಕಾರ್ಯಗಳನ್ನು ನಾವು ಸೂಕ್ಷ್ಮವಾಗಿ ವಿಚಾರ ಮಾಡುವಾಗ, ನಾನು ಅನೇಕ ವರ್ಷಗಳ ಹಿಂದೆ ಈ ಒಂದು ಏಡ್ಸ್ ಒಂದು ಸಂಸ್ಥೆಗೆ ಒಂದು ಟ್ರೈನಿಂಗ್ ಹೋಗಿದ್ದೆ. ಜಸ್ಟ್ ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ ಸಮಯ. ನನಗೆ ಅಲ್ಲಿ ಅವರೊಂದು ಪ್ರಶ್ನೆ ಕೇಳಿದ್ರು ನನಗೆ. ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಗೆ ಏಡ್ಸ್ ರೋಗ ಇದೆ, ಮಗುವಿಗೆ ಕೂಡ ಏಡ್ಸ್ ರೋಗ ಇತ್ತು ಮೊದಲು ಏಡ್ಸ್ ರೋಗ ಇತ್ತು. ನಾನು ಇಂಟರ್ವ್ಯೂ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅದನ್ನು ಕೇಳಿದ್ರು ಅವರು. ಆ ಪ್ರಶ್ನೆ ಕೇಳುವಾಗ ನನಗೆ ಈ ಒಂದು ತಿಳುವಳಿಕೆ ಇರಲಿಲ್ಲ. ಯಾವ ತಿಳುವಳಿಕೆ? ಹೌದು, ಸಾಮಾನ್ಯವಾಗಿ ತಾಯಿ ಒಂದು ವೇಳೆ ರೋಗಿ ಆಗಿದ್ದರೆ ಮಗು ಕೂಡ ರೋಗಿ ಆಗಿರ್ತದೆ ಎಂಬುದಾಗಿ ನಾನು ಹೇಳಿದೆ. ಆದರೆ ಅದೇ ಒಂದು ಸ್ವಲ್ಪ ದಿನಗಳ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ, ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವನ್ನ ಏಡ್ಸ್ ರೋಗದಿಂದ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತದೆ ಹೊಟ್ಟೆಯಲ್ಲಿ ಇರುವಾಗಲೇ, ಅದರಿಂದ ಅದು ಅಂಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ದೊಡ್ಡ ಆಫೀಸರ್ ಅವರು ನನಗೆ ಅವ್ರು ಹೇಳ್ತಾ ಇದ್ರು. ಆಮೇಲೆ ಹೌದು, ಅದು ನಿಜವಾಗಿ ಆಮೇಲೆ ನಾನು ಹೊರಗಡೆ ಬಂದು ಅದರ ಕುರಿತಾಗಿ ತಿಳ್ಕೊಳ್ತಾ ಬರುವಾಗ ನಿಜವಾಯ್ತು. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ, ಈ ವೈಜ್ಞಾನಿಕವಾಗಿರ್ತಕ್ಕಂಥ ನಿಯಮದ ಮುಖಾಂತರ, ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣದಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿಗೆ ತಾಯಿಲಿರ್ತಕ್ಕಂಥ ರೋಗವು ಬಾರದೇ ಇರುವ ಹಾಗೆ ಈ ಲೋಕದ ವೈದ್ಯರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕರ್ತನು ಪರಿಶುದ್ಧನಾಗಿ ಎಷ್ಟೋ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಕರ್ತನು ಪರಿಶುದ್ಧನಾಗಿ ಜನಿಸಿ ಬರ್ಲಿಕ್ಕೆ, ಅದು ಕನ್ನಿಕೆಯಲ್ಲಿ ಜನಿಸಿ ಬರ್ಲಿಕ್ಕೆ ಅಸಾಧ್ಯದ ಮಾತಲ್ಲ. ಅದು ಖಂಡಿತವಾಗಿಯೂ ಹೌದು. ಖಂಡಿತವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನಾಗಿ, ಆತನು ಪರಿಶುದ್ಧಾತ್ಮನಿಂದ ಜನಿಸಲ್ಪಟ್ಟಿರ್ತಕ್ಕಂಥವನಾಗಿದ್ದಾನೆ. ಆತನಲ್ಲಿ ಯಾವ ದೋಷಗಳು ಇರಲಿಲ್ಲ, ಯಾವ ಪಾಪದ ಸ್ವಭಾವಗಳು ಇರಲಿಲ್ಲ, ಆತನಲ್ಲಿ ಪಾಪ ಅಂಟಿಕೊಂಡಿರ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮರಿಯಳಲ್ಲಿ ಆತನು ಜನಿಸಿ ಬಂದಿದ್ದಾನೆ. ಮರಿಯಳಲ್ಲಿ ಜನಿಸಿ ಬಂದಿರತಕ್ಕಂತ ಕಾರಣದಿಂದ ಅವನು ಪಾಪ ಆತನಲ್ಲಿ ಇರಲಿಲ್ಲ, ಖಂಡಿತವಾಗಿಯೂ ಇಲ್ಲ. ಆ ಲೋಕದ ಜನರು ಹಾಗೆ ಅದನ್ನ ಒಂದು ವೇಳೆ ತಾರ್ಕಿಕವಾಗಿ ಅವರು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ, ಆದರೆ ನೈಜವಾಗಿ ಅಲ್ಲ. ನೋಡಿ, ಲೋಕದ ಜ್ಞಾನ, ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದಲೇ ಇಷ್ಟು
ಉಪಚಾರಗಳು ಟೆಕ್ನಾಲಜಿಯನ್ನ ಕಂಡುಹಿಡ್ಕೊಂಡು ಬಂದಿರುವಾಗ ತಾಯಿಯ ರೋಗಗಳು ಮಗುವಿಗೆ ಅಂಟಿಕೊಳ್ಳದೇ ಇರತಕ್ಕಂತ ಸಂಗತಿಯನ್ನ ಕಂಡುಹಿಡಿರ್ತಕ್ಕಂತ ಮನುಷ್ಯರು ಇರಬೇಕಾದ್ರೆ ಹಾಗಾದ್ರೆ ದೇವರು ಎಂತ ಆತನು ಅಗಾಧವಾಗಿರ್ತಕ್ಕಂಥ ಜ್ಞಾನವನ್ನ ಸರ್ವಜ್ಞಾನಿಯಾಗಿ ಆತನು ಇದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ. ನಾನು ಕೆಲವು ಸಾರಿ ನಾನು ಅದರ ಉದಾಹರಣೆಗಳನ್ನು ನಾನು ಕೊಟ್ಟು ಕೆಲವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಅನೇಕರು ನಂಬುವುದಿಲ್ಲ, ಅದು ಬೇರೆ ವಿಷಯ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ನಮಗೆ ಸ್ಪಷ್ಟೀಕರಣ ಇದೆ. ಹಾಗಾಗಿ ನಾವು ನೋಡ್ತಾ ಬರುವಾಗ ಆತನು ಪರಿಶುದ್ಧಾತ್ಮನಿಂದ ಆತನು ಜನಿಸಿ ಬಂದವನಾಗಿದ್ದಾನೆ. ನಾವು ಒಂದು ವೇಳೆ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ, ಕಾಲವು ಪರಿಪೂರ್ಣವಾದಾಗ ತನ್ನ ಮಗನನ್ನ ಕಳಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಈ ಮನುಷ್ಯನಾಗಿ ಅಂದ್ರೆ ಮಗನ ಸ್ವರೂಪವನ್ನ ಮಗನಾಗಿ ಈ ಲೋಕಕ್ಕೆ ಕರ್ತನು ಬಂದಿರತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದುದರಿಂದ ಈ ವಿಷಯದಲ್ಲಿ ನಮಗೆ ಸ್ಪಷ್ಟೀಕರಣ ಆಗಿದೆ. ಈ ವಿಷಯದಲ್ಲಿ ಲೋಕದವರಿಗೆ ಆಗದೆ ಇರಬಹುದು ಅಥವಾ ಕೆಲವು ದುರ್ಬೋಧಕರಿಗೆ ಒಂದು ವೇಳೆ ಆಗದೆ ಇರಬಹುದು, ಆತನು ಒಬ್ಬ ಪ್ರವಾದಿ ಆಗಿದ್ದಾನೆ ಎಂಬುದಾಗಿ ಅಂತಕ್ಕಂಥವರಿದ್ದಾರೆ. ಆದುದರಿಂದ ತಪ್ಪಾಗಿ ಕೆಲವರು ಅರ್ಥ ಮಾಡಿಕೊಂಡವರಿದ್ದಾರೆ. ಆದ್ರೆ ನಮಗೆ ಮಾತ್ರ ಹಾಗೆ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಅಂದರೆ ನಾವು ನೋಡ್ತೇವೆ ದೇವರು ಎಷ್ಟು ನಾವು ನೋಡುವಾಗ ಆತನು ನಿಜ ಸ್ವರೂಪದಲ್ಲಿ ಒಂದು ವೇಳೆ ಬಂದ್ಬಿಟ್ರೆ ಎಲ್ಲವೂ ನಾಶವಾಗ್ತಕ್ಕಂಥ ಒಂದು ಸನ್ನಿವೇಶ. ದೇವರು ಎಷ್ಟು ಆತನು ಒಳ್ಳೆಯವನೆಂಬುದಾಗಿ ನಾವು ಅರ್ಥ ಮಾಡಿರ್ತಾ ಬರುವಾಗ ನಮ್ಮ ಹಾಗೆ ಆತನು ರಕ್ತ ಮಾಂಸಧಾರಿಯಾಗಿ ಆತನು ಲೋಕಕ್ಕೆ ಬಂದನು. ಆದರೆ ಆತನ ರಕ್ತ ಆತನ ಮಾಂಸ ಪರಿಶುದ್ಧವಾದದ್ದು, ಅಂದ್ರೆ ದೇಹ ಪರಿಶುದ್ಧವಾಗಿದ್ದು. ನಮ್ಮದು ಪರಿಶುದ್ಧವಾದದ್ದಲ್ಲ. ನಾವು ನಮ್ಮ ತಂದೆ ತಾಯಿಗಳಿಂದ ಜನಿಸಿ ಬಂದಿರತಕ್ಕಂಥ ಪಾಪದ ಶರೀರದಿಂದ ಜನಿಸಿ ಬಂದಿರತಕ್ಕಂಥವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಆತನು ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ಎಂಬುದಾಗಿ ನೋಡ್ತೇವೆ. ಅಂದರೆ ಇಲ್ಲಿ ತಂದೆ ಮಕ್ಕಳ ಒಂದು ಸಂಬಂಧವನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ, ಇದನ್ನ ಪುನಃಸ್ಥಾಪನೆ ಮಾಡುವಾಗ ನನ್ನ ಮಕ್ಕಳು, ಈ ಮನುಷ್ಯರಾಗಿರ್ತಕ್ಕಂಥ ಮಕ್ಕಳು ಕೆಟ್ಟು ಹೋಗಿದ್ದಾರೆ, ಇವರು ನನ್ನ ಕಡೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಕೂಡ ಏನ್ ಮಾಡ್ಬೇಕು, ಅವರ ಒಂದು ರೀತಿಯಲ್ಲಿಯೇ ನಾನು ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು ಕರ್ತನು ಈ ಲೋಕಕ್ಕೆ ರಕ್ತ ಮಾಂಸಧಾರಿಯಾಗಿ ಆತನು ಈ ಲೋಕಕ್ಕೆ ಬಂದನು. ಅದುದರಿಂದ ನಾವು ನೋಡುವಾಗ ದೈವತ್ವದಲ್ಲಿ ಮಗನಾಗಿ ಆತನು ಈ ಲೋಕಕ್ಕೆ 2ನೇ ವ್ಯಕ್ತಿತ್ವವನ್ನ ಆತನು ಹೊಂದಿಕೊಂಡು ಈ ಲೋಕಕ್ಕೆ ಬಂದಿರುವುದನ್ನು ನಾವು ಗಮನಿಸುತ್ತೇವೆ. ಸೊ ಅದುದರಿಂದ ಇದು ಖಂಡಿತವಾಗಿ ನಾವು ಒಪ್ಪಿರ್ತಕ್ಕಂತ ವಿಷಯಗಳಾಗಿದೆ, ನಂಬಿರ್ತಕ್ಕಂತ ವಿಷಯಗಳಾಗಿದೆ. ಇದು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಹಾಗಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರಾಗಿ ಲೋಕಕ್ಕೆ ಬಂದನೆಂಬುದಾಗಿ ನಾವಲ್ಲಿ ಗಮನಿಸುತ್ತೇವೆ. ಅನೇಕ ವಚನಗಳಿದೆ. ನಾವು ಪ್ರವಾದನೆ ಗ್ರಂಥವನ್ನ ಓದುವಾಗ ಆತನು ಒಂದು ವೇಳೆ ಅಕಸ್ಮಾತ್ ಆಗಿ ಆತನು ಜನಿಸಿರ್ತಕ್ಕಂಥದ್ದಲ್ಲ, ಹಿಸ್ಟ್ರಿ ಹೇಳ್ತದೆ ಅವನು ಕ್ರೈಸ್ತ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಂದ ಎಂಬುದಾಗಿ ಶಾಲಾ ಕಾಲೇಜುಗಳಲ್ಲಿ ಅದನ್ನೇ ಅವರು ಕಲಿಸ್ತಕ್ಕಂಥವರಾಗಿದ್ದಾರೆ. ಆದರೆ ನಿಜವಾದಂತಹ ಸತ್ಯ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಆತನು ಒಬ್ಬ ಇತಿಹಾಸಕಾರನಾಗಿ ಬರಲಿಲ್ಲ ಅಥವಾ ಮತವನ್ನ ಸ್ಥಾಪನೆ ಮಾಡ್ಲಿಕ್ಕಾಗಿ ಆತನು ಬರಲಿಲ್ಲ. ಮಕ್ಕಳು ರಕ್ತ ಮಾಂಸಧಾರಿ ಆಗಿದ್ದಾರೆ, ಅಯ್ಯೋ ಅವರು ತಪ್ಪಿ ಹೋಗಿರ್ತಕ್ಕಂಥವರಾಗಿದ್ದಾರೆ, ನನ್ನೊಟ್ಟಿಗೆ ಇರತಕ್ಕಂಥ ಅನ್ಯೋನ್ಯತೆ ಕಳೆದು ಹೋಗಿದೆ. ಆದುದರಿಂದ ನಾವು ಈ ಮನುಷ್ಯನ ಸ್ವಭಾವ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದೇವರನ್ನ ಪ್ರತ್ಯಕ್ಷವಾಗಿ ನೋಡ್ಬಹುದಾ ಎಂಬುದಾಗಿ. ಹಾಗಾದ್ರೆ ದೇವರಿದ್ರೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾರಲ್ಲ ಎಂಬುದಾಗಿ ಅನೇಕರ ಅಭಿಪ್ರಾಯ. ಆದ್ರೆ ಯಾಕೆ ದೇವರು ಕಾಣಿಸ್ಕೊಳ್ಳಿಲ್ಲ ಮತ್ತು ಯಾಕೆ ಈಗಲೂ ಕೂಡ ನಾವು ದೇವರನ್ನ ನೋಡ್ಲಿಕ್ಕೆ ಆಗುದಿಲ್ಲ ಹೇಳ್ತಕ್ಕಂಥ ವಿಷಯಕ್ಕೆ ದೇವರು ಕೆಲವರು ಪಕ್ಷಪಾತಿ ಆಗಿದ್ದಾರೆ ಎಂಬುದಾಗಿ ಅಂದುಕೊಳ್ತಕ್ಕಂಥವರಾಗಿದ್ದಾರೆ. ಕೆಲವರು ದೇವರೇ ಇಲ್ಲ ದೇವರು ಇದ್ರೆ ತೋರಿಸ್ಕೊಳ್ತಾರೆ ಹೇಳ್ತಕ್ಕಂಥ ಬುದ್ಧಿಹೀನ ಮಾತುಗಳನ್ನ ಅವರು ಆಡ್ತಕ್ಕಂಥವರಾಗಿದ್ದಾರೆ. ಮನುಷ್ಯರಿಗೆ ಉತ್ತರ ಇಲ್ಲದಾಗಿದೆ. ಯಾಕೆಂದ್ರೆ ಪಾಪದ ನಿಮಿತ್ತವಾಗಿ ನಾನೊಬ್ಬ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳದೆ ಇರುವುದರಿಂದ ನನ್ನ ಪಾಪಕ್ಕಾಗಿ ಈ ಪರಿಹಾರದ ಅವಶ್ಯಕತೆ ಇದೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಅವರು ಆ ತರದಲ್ಲಿ ಮುಂದುವರೆದಿದ್ದಾರೆ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನ ಒಪ್ಪಿಕೊಳ್ಳದೆ ಇರತಕ್ಕಂಥವರು ಈ ಲೋಕದಲ್ಲಿ ಇದ್ದಾರೆ. ಸೊ ಆದುದರಿಂದ ನಾವಾದರೂ ಆ ದೈವತ್ವಕ್ಕೆ ಒಳಗಾದವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಒಳಗಾಗಿರ್ತಕ್ಕಂಥ ಒಂದು ಕಾರಣ ನಾವು ಆತನ ಭಕ್ತರಾಗಿ ಈ ಲೋಕದಲ್ಲಿ ನಾವಿದ್ದೇವೆ. ಹಾಗಾಗಿ ಅನೇಕ ವಚನಗಳಿದೆ. ಆತನು ಒಡಂಬಡಿಕೆ ವಿಷಯವಾಗಿ ಕೂಡ ನಾವು ನೋಡ್ತಕ್ಕಂತ ಒಂದು ಸಂಗತಿಯನ್ನು ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನ ದೈವತ್ವ ತಂದೆಯಾದ ದೇವರೊಟ್ಟಿಗೆ
ಒಂದೇ ಆಗಿದೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಲೋಕದಲ್ಲಿ ಇರುವಾಗಲೇ ಕರ್ತನ ಹೇಳ್ತಾನೆ. ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನ. ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನ. ನಾನು ತಂದೆಯು ಒಂದೇ ಆಗಿದ್ದೇವೆ, ನಾನು ತಂದೆಯು ಒಂದೇ ಆಗಿದ್ದೇವೆ ಎಂಬುದಾಗಿ ಆತನು ಹೇಳ್ತಾ ಇರುವುದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನೋಡ್ರಿ, ಇಸ್ರಾಯೇಲರು ಕೂಡ ಒಬ್ಬ ಬರ್ತಾನೆ ಹೇಳ್ತಕ್ಕಂಥದ್ದನ್ನ ನಂಬ್ತಾರೆ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ಅವರು ಒಪ್ಪಿಕೊಳ್ತಾ ಇಲ್ಲ. ನಾವಲ್ಲಿ ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 2ನೇ ವಚನದಲ್ಲಿ ಇಸ್ರಾಯೇಲನ್ನು ಆಳತಕ್ಕಂಥವನು ನಿನ್ನೊಳಗಿಂದ ನನಗಾಗಿ ಹೊರಡುವನು ಎಂಬುದಾಗಿ ಇನ್ನೂ ಕೂಡ ಅವರು ಅದರಲ್ಲಿ ಆಲೋಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ಹೇಳ್ತಕ್ಕಂಥದ್ದನ್ನ ಈಗಿನ ಇಸ್ರಾಯೇಲರವರು ಒಪ್ಪದೇ ಇರತಕ್ಕಂಥ ಸನ್ನಿವೇಶಕ್ಕೆ ಅವರು ಬಂದವರಾಗಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 23ನೇ ವಚನ, ಆತನು ಇಮ್ಮಾನುವೇಲ್ ಹೇಳ್ತಕ್ಕಂಥ ಹೆಸರು, ದೇವರು ನಮ್ಮ ಕೂಡ ಇದ್ದಾನೆ. ನೋಡಿ, ದೇವರು ನಮ್ಮ ಕೂಡ ಇದ್ದಾರೆ ಹೇಳ್ತಕ್ಕಂಥ ಸ್ಪಷ್ಟೀಕರಣವನ್ನ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ದೇವರು ಅದನ್ನು ಉತ್ತರಿಸ್ತಾನೆ. ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯದ 13ನೇ ವಚನವನ್ನ ನಾವು ನೋಡುವಾಗ, ಅಲ್ಲಿ 13-14ನೇ ವಚನಕ್ಕೆ ನಾವು ಬರುವಾಗ, ಆತನ ಮೋಶೆ ಕೇಳ್ತಾನೆ ದೇವರೊಟ್ಟಿಗೆ, ಆತನ ಹೆಸರೇನೆಂದು ನನಗೆ ಕೇಳಿದ್ರೆ ನಾನೇನು ಉತ್ತರ ಕೊಡ್ಬೇಕೆಂಬುದಾಗಿ ಹೇಳ್ತಾನೆ. ಆಗ ದೇವರು ಉತ್ತರ ಕೊಡ್ತಾನೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲ್ ಇರುವಾತನೆಂಬುವನನ್ನ ನನ್ನ ಜನರ ಬಳಿಗೆ ನೀನು ಹೇಳ್ಬೇಕೆಂಬುದಾಗಿ ಹೇಳ್ತಾನೆ. ಇರುವಾತನೇ ಆಗಿದ್ದಾನೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಕೂಡ ಇಮ್ಮಾನುವೇಲ್ ಎಂಬುದಾಗಿ ಹೆಸರು ಇರ್ತಕ್ಕಂಥ ನಾವು ನೋಡ್ತೇವೆ. ದೇವರು ನಮ್ಮ ಕೂಡ ಇದ್ದಾನೆ ಆತನೆಂಬುದಾಗಿ ನಾವು ಅಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಮತ್ತು ದೇವರು ಆತನು ಇರುವಾತನೇ ಆಗಿದ್ದಾನೆ ಎಂಬುದಾಗಿ ಅಲ್ಲಿ ಸ್ಪಷ್ಟೀಕರಣ ದೈವತ್ವದ ಕುರಿತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ಕರ್ತನು ಈ ಲೋಕಕ್ಕೆ ಬಂದಿರುವುದನ್ನ ನಾವು ಕರ್ತನು ಒಂದು ಮಾತು ಹೇಳ್ತಾನೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 58ನೇ ವಚನದಲ್ಲಿ ಹೇಳ್ತಾನೆ. ಯೋಹಾನನು ಬರೆದ ಸುವಾರ್ತೆ 8:58ರಲ್ಲಿ, ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತಲೂ ಮುಂಚಿನಿಂದ ನಾನಿದ್ದೇನೆ. ನೋಡ್ರಿ, ಅಲ್ಲಿ ಇಸ್ರಾಯೇಲರೊಟ್ಟಿಗೆ ಪರಿಸಾಯರು ಶಾಸ್ತ್ರಿಗಳೊಟ್ಟಿಗೆ ಎಲ್ಲರೂ ಮಾತನಾಡ್ತಾ ಬರುವಾಗ, ಸ್ವಾಮಿ ಈ ಲೋಕದಲ್ಲಿರುವಾಗ ಅಬ್ರಹಾಮನು ಅವನು ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲರೂ ಅವ್ರು ಅಂದುಕೊಳ್ಳತಕ್ಕಂಥದ್ದು ಏನಾಗಿದೆ, ಇತ್ತೀಚೆಗೆ ಆತನು ಹುಟ್ಟಿದವನೇ, ಅವ್ರು ಅಂದುಕೊಳ್ತಕ್ಕಂಥವರಾಗಿದ್ದಾರೆ. ಆತನು ತಿಳಿಸ್ತಾ ಇದ್ದಾನೆ, ಆತನು ದೈವವನ್ನು ಪ್ರಕಟಿಸ್ತಾ ಇದ್ದಾನೆ. ನಾನು ಎರಡನೇ ವ್ಯಕ್ತಿತ್ವದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಒಂದು ಸಂಗತಿಯನ್ನ ಅಲ್ಲಿ ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ನೋಡ್ತೇವೆ. ಆತನು ಯಾವಾಗಲೂ ಶಾಶ್ವತವಾಗಿ ಆತನು ಇದ್ದವನು ಎಂಬುದಾಗಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ. ಆದ್ರಿಂದ ಅಲ್ಲಿ ಶಿಷ್ಯರಿಗೆ ಅದೇ ಪ್ರಶ್ನೆ ಹಾಕ್ತಾನೆ. ಎಲ್ಲರೂ ಏನೇನ್ ಹೇಳ್ತಾರೆ, ಕೆಲವರು ಪ್ರವಾದಿ ಅಂತಾರೆ, ಕೆಲವರು ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ ಎಂಬುದಾಗಿ ಶಿಷ್ಯರು ಮಾತಾಡ್ತಾರೆ. ಆದ್ರೆ ನೀವೇನಂತೀರಪ್ಪ ಅಂತ ಕೇಳ್ತಾನೆ. ಸ್ವಾಮಿ ಕೇಳುವಂಥದ್ದು, ಎಲ್ಲರೂ ಹೇಗೆ ಬೇಕಾದ್ರೆ ಕೇಳಲಿ, ನೀವ್ ಏನಂತ ತಿಳ್ಕೊಂಡಿದ್ದೀರಿ? ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 15ನೇ ವಚನದಲ್ಲಿ ಮತ್ತು 16ನೇ ವಚನದಲ್ಲಿ ಶಿಷ್ಯರು ಉತ್ತರ ಕೊಡ್ತಾರೆ. ನೀವ್ ಯಾರೇನುತ್ತೀರಿ ಎಂಬುದಾಗಿ ಕೇಳುವಾಗ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಅವರು ಹೇಳ್ತಾ ಇರೋದನ್ನು ನೋಡ್ತಾರೆ. ಸೊ ಅಂದರೆ ಅಲ್ಲಿ ಸ್ಪಷ್ಟೀಕರಣ ಆಗ್ತಾ ಇದೆ, ಯಾರು ನಿಜವಾಗಿ ದೇವರ ಮಕ್ಕಳಾಗ್ತಾರೋ ಅವರು ಮಾತ್ರ ಕ್ರಿಸ್ತನ ದೈವತ್ವವನ್ನ ಅವರು ನಂಬತಕ್ಕಂಥವರಾಗಿದ್ದಾರೆ. ಲೋಕದವರು ನಂಬತಕ್ಕಂಥವರಲ್ಲ, ಅಥವಾ ಅನೇಕ ದುರ್ಬೋಧನೆಗಳಿರತಕ್ಕಂಥವರು ನಂಬತಕ್ಕಂಥವರಲ್ಲ, ನಾವು ನಂಬತಕ್ಕಂಥವರು ಆಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ನೇರವಾಗಿ ಆತನು ಹೇಳ್ತಾನೆ, ನೋಡ್ರಿ, ಈ ಲೋಕದಲ್ಲಿ ಯಾರು ಕೂಡ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನಾವು ಯಾವ ಚರಿತ್ರೆಯನ್ನ ಹುಡುಕಿದ್ರು ಕೂಡ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಹೋಗು ಎಂಬುದಾಗಿ ಯಾರಿಗೂ ಕೂಡ ಈವರೆಗೂ ನಾವು ಚರಿತ್ರೆಯನ್ನು ಓದುವಾಗ ಯಾರಿಂದಲೂ ಕೂಡ ನೇರವಾದ ಉತ್ತರ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 5ನೇ ವಚನ ನೋಡುವಾಗ, ಒಬ್ಬ ಪಾರ್ಶ್ವವಾಯಿ ಅವನು ಸ್ವಸ್ಥವಾದಾಗ ಅವನಿಗೆ ಕರ್ತನು ಹೇಳುವುದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನಾವು ಹೇಳ್ತೇವೆ. ಈ ಅನೇಕರಿಗೆ ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ಇಂಥ ಮಾತುಗಳನ್ನ ಹೇಳಿದ್ರೆ ಸ್ವಾಮಿ ಮೇಲೆ ಸಿಟ್ಟು ಬರ್ತಾ ಇತ್ತು. ಅದನ್ನ ನಾವು ನೋಡ್ತಾ ಬರುವಾಗ ಅಲ್ಲಿ ಇವನು ದೇವರಿಗೆ ಸರಿಸಮಾನ ಮಾಡ್ಕೊಂಡ ಎಂಬುದಾಗಿ ಆತನನ್ನ ಹಾಸ್ಯ ಮಾಡ್ತಾ ಇದ್ರು. ಬೇರೆ ನಾವು ನೋಡ್ತಾ ಬರುವಾಗ ಪಾಪಗಳನ್ನ ಕ್ಷಮಿಸ್ತಕ್ಕಂತ ಅಧಿಕಾರ ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ತಂದೆಯಾದ ದೇವರು ಅದನ್ನ ಮಗನಿಗೆ ಕೊಡಲ್ಪಟ್ಟಿರೋದನ್ನ ನಾವಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಇನ್ನು ಆತನು ದೇವರಾಗಿದ್ದಾನೆ, ದೇವರ ಸ್ವರೂಪದವನಾಗಿದ್ದಾನೆ ಹೇಳ್ತಕ್ಕಂತಹ ಸಂಗತಿಗೆ
ಸತ್ಯವೇದ ನಮಗೆ ಮಾತನಾಡ್ತದೆ. ಇದೊಂದು ಇಟ್ ಈಸ್ ನಾಟ್ ಎ ಜನರಲ್ ಕಾನ್ಸೆಪ್ಟ್. ಇದೊಂದು ಏನು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ಲ. ಕರ್ತನ ದೈವತ್ವವು, ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವು ಇದು ಸಾಮಾನ್ಯ ವಿಷಯಗಳು ಅಲ್ಲ. ಯಾಕಂದ್ರೆ ದೇವರ ವಾಕ್ಯನೇ ನಮಗೆ ಅದು ಮಾತನಾಡ್ತಕ್ಕಂಥದ್ದಾಗಿದೆ. ನೋಡಿ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನ, ಆತನು ದೇವ ಸ್ವರೂಪನಾಗಿದ್ದರು. ಅಲ್ಲಿ ಸ್ಪಷ್ಟೀಕರಣ ಆಗ್ತಾ ಇದೆ. ಪೌಲನು ಅದನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ. ಆತನು ದೇವ ಸ್ವರೂಪನಾಗಿದ್ದರು. ದೇವ ಸ್ವರೂಪನಾಗಿದ್ದರೂ ಕೂಡ ಆತನು ಇಲ್ಲಿ ಕಲ್ವಾರಿ ಶಿಲುಬೆಗೆ ಅಲ್ಲಿ ಅಧೀನರಾಗಿ ವಿಧೇಯರಾಗಿ ತನ್ನ ಪ್ರಾಣ ಕೊಡುವಷ್ಟು ಮಟ್ಟಿಗೆ ಆತನು ವಿಧೇಯನಾದನೆಂಬುದಾಗಿ ನಾವಲ್ಲಿ ಮುಂದೆ ಓದುತ್ತಾ ಬರ್ತಕ್ಕಂಥವರಾಗಿದ್ದೇವೆ. ಅಂದ್ರೆ ದೇವ ಸ್ವರೂಪನೆಂಬುದಾಗಿ ನಾವಲ್ಲಿ ನೋಡ್ತೇವೆ. ಆತನು ದೇವ ಸ್ವರೂಪನಾಗಿದ್ದರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ ಸ್ವರೂಪನೆಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಆತನು ಸ್ವತಃ ದೇವರು, ಆತನು ಸಂಪೂರ್ಣ ಮನುಷ್ಯನು, ಸಂಪೂರ್ಣ ದೇವರು ಕೂಡ ಆಗಿದ್ದಾನೆ ಎಂಬುದಾಗಿ. ಮನುಷ್ಯರಾಗಿರ್ತಕ್ಕಂಥ ನಾವುಗಳು, ಕೈಕಾಲುಗಳು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕಣ್ಣುಗಳು ಚೆನ್ನಾಗಿದೆ, ತಲೆ ಎಲ್ಲ ಸರಿ ಇದೆ. ಆದ್ರೆ ನಮ್ಮ ಒಂದು ದೇವರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯತೆ ಮತ್ತು ನಮ್ಮ ಪಾಪದ ಶರೀರದಿಂದ ನಾವು ಪರಿಪೂರ್ಣರಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಿಪೂರ್ಣ ಮನುಷ್ಯನು, ಪರಿಪೂರ್ಣ ದೇವರು ಆಗಿದ್ದಾನೆಂಬುದಾಗಿ ನಾವು ನೋಡುತ್ತೇವೆ. ಅದರಿಂದ ಆತನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವಲ್ಲಿ ಗಮನಿಸ್ತೇವೆ. ಸೊ ಆದುದರಿಂದ ಈ ದೈವತ್ವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಸ್ವತಃ ದೇವರಾಗಿದ್ದಾನೆ ಹೇಳುವಂತ ಒಂದು ಸಂಗತಿಯನ್ನ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಮಗೆ ಅದರ ಆ ವಿಷಯದಲ್ಲಿ ಹೆಚ್ಚಾಗಿ ನಮ್ಮ ಸಹೋದರ ಸಭೆಗೆ ಆ ವಿಷಯದಲ್ಲಿ ನಂಬಿಕೆ ಇಟ್ಟು ಕರ್ತನನ್ನ ಹಿಂಬಾಲಿಸ್ತಾ ಇರುವವರಿಗೆ ಅದು ನಮಗೆ ಗೊತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನು ಆತನು ಸ್ವತಃ ದೇವರಾಗಿದ್ದಾನೆಂಬುದಾಗಿ ನಮಗೆ ಗೊತ್ತಿದೆ. ಯಾಕೆಂದ್ರೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ನಾವಲ್ಲಿ ಗಮನಿಸ್ತಾ ಬರುವಾಗ ಮತ್ತು 14ನೇ ವಚನ ನೋಡುವಾಗ, ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದರೆ ನಾವು ನೋಡುವಾಗ ದೇವರು ಮನುಷ್ಯನಾಗಿ ಬಂದಿರುವಂಥದ್ದು ಸತ್ಯ, ಕರ್ತನಾದ ಯೇಸು ಕ್ರಿಸ್ತನಾಗಿ ಬಂದಿರುವಂಥದ್ದು ಸತ್ಯ. ಆದ್ದರಿಂದ ದೇವರು ನರಾವತಾರ ಎತ್ತಿ ಬಂದಿರತಕ್ಕಂಥದ್ದು ಕರ್ತನಾದ ಯೇಸು ಕ್ರಿಸ್ತನೆಂಬ ಹೆಸರನ್ನ ಇಲ್ಲಿ ಹೊಂದಿಕೊಂಡು ಪಾಪದ ಪರಿಹಾರನಾಗಿ, ಪಾಪದ ಪರಿಹಾರಕ್ಕೆ ಅಭಿಷೇಕಿಸಲ್ಪಟ್ಟವನಾಗಿ ಈ ಲೋಕಕ್ಕೆ ಆತನು ಬಂದವನಾಗಿದ್ದನೆಂಬುದನ್ನ ನಮಗೆ ಶಾಸ್ತ್ರ ಅಥವಾ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತಾ ಬರುವಾಗ ಶಾಸ್ತ್ರಿಗಳು ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಶಾಸ್ತ್ರಿಗಳಿಗೆ ಕೋಪ ಬಂತು. ಇವರು ದೇವದೂಷಣೆ ಮಾಡ್ತಾರೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ರು. ಯಾಕೆಂದರೆ ಅವರು ನಮ್ಮ ಒಡೆಯನಾಗಿ, ನಮ್ಮ ಅರಸನಾಗಿ ಬರ್ತಾನೆ ಹೇಳ್ತಕ್ಕಂಥ ಒಂದೇ ಸಂಗತಿಯನ್ನ ಆಧಾರ ಮಾಡಿಕೊಂಡು ಅವರು ಮುಂದುವರಿತಾ ಇದ್ರು. ಆತನೇ ನಿಜವಾಗಿರ್ತಕ್ಕಂಥ ಮೆಸ್ಸಿಯನ್ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳದೆ ಹೋದ್ರು. ಈ ಶಾಸ್ತ್ರಿಗಳು, ಪರಿಸಾಯರು ಇವರು ದೇವದೂಷಣೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರು ಅಂದುಕೊಳ್ತಕ್ಕಂಥವರು ಆಗಿದ್ದಾರೆ. ಆದ್ದರಿಂದ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ಆತನು ಸರಿ ಸಮಾನನಾಗಿದ್ದಾನೆ ಹೇಳುವಂಥದ್ದನ್ನು ನಾವಲ್ಲಿ ಗಮನಿಸ್ತೇವೆ. ಪೌಲನು 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನಗಳನ್ನು ನಾವು ಗಮನಿಸ್ತಾ ಬರುವಾಗ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆ ಎಂಬುದಾಗಿ ಇಲ್ಲಿ ಮುಂದೆ ನಾವು ನೋಡ್ತೇವೆ. ನಾವು ಮುಂದಿನ ಭಾಗಕ್ಕೆ ಹೋಗ್ತಾ ಇಲ್ಲ. ನನ್ನ ಉದ್ದೇಶ ಕ್ರಿಸ್ತನು ಆತನು ದೇವರಾಗಿದ್ದಾನೆ ಮತ್ತು ಈ ದೈವಿಕ ಶಾಸ್ತ್ರ ನಿಜವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ ಹೇಳುವುದನ್ನು ನಾನಿಲ್ಲಿ ಹೇಳ್ತಾ ಹೋಗುವಂಥದ್ದು. ದೇವರ ಪ್ರತಿರೂಪವಾಗಿರ್ತನ ಪ್ರಭಾವ ಎಂಬುದಾಗಿ ಅಲ್ಲಿ ಗಮನಿಸ್ತೇವೆ. ಅದರಿಂದ ಕ್ರಿಸ್ತನ ಪ್ರಭಾವ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ಈ ದೇವರೊಟ್ಟಿಗೆ ತನ್ನನ್ನ ಸರಿಗಟ್ಟಿಕೊಂಡರೆಂಬುದಾಗಿ ಈ ಶಾಸ್ತ್ರಿಗಳು, ಪರಿಸಾಯರು ಯಾವಾಗಲೂ ಹೊಂಚಾಗ್ತಾ ಇದ್ರು. ನಾವಲ್ಲಿ ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 18 ನಾವು ಓದಿಸ್ತಾ ಬರುವಾಗ ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಸಮಯ ನೋಡಿದ್ರು. ದೇವರೊಂದಿಗೆ ಆತನು ಸಮಗಟ್ಟಿಕೊಂಡನು. ಸಮ ಎಂಬುದಾಗಿ ಹೇಳಿಕೊಂಡದರಿಂದ ಇದು ಏನಾಯ್ತು, ಯಹೂದ್ಯರಿಗೆ
ಸಿಟ್ಟು ಬಂದೆ, ಆತನನ್ನ ಕೊಲ್ಬೇಕು ಹೇಳ್ತಕ್ಕಂಥ ಆಲೋಚನೆಗೆ ಅವರಿಗೆ ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರು ಆಗಿದ್ದೇವೆ. ಅದರಿಂದ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ದೈವತ್ವ ಅವರು ಒಪ್ಪಿಕೊಳ್ಳಲಿಲ್ಲ. ಒಂದು ವೇಳೆ ಅವರು ಒಪ್ಪಿಕೊಂಡಿದ್ರೆ ಮೆಸ್ಸಿಯನ್ ಎಂಬುದಾಗಿ ಅಥವಾ ನಮ್ಮ ಅರಸ ಎಂಬುದಾಗಿ ನಾವು ರಕ್ಷಣೆ ಹೊಂದುವುದಕ್ಕೆ ಕಷ್ಟ ಇತ್ತು, ಅದೇ ವಿಷಯ. ಅದರಲ್ಲಿ ನಾವು ನೋಡ್ತಾ ಬರುವಾಗ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 33ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ನೀನು ಅವನು ಮಾಡಿದ ಒಳ್ಳೆ ಕಾರ್ಯಗಳಿಂದ ನಾವು ಹೇಳ್ತಾ ಇಲ್ಲ, ನೀನು ಮನುಷ್ಯನಾಗಿ ನಿನ್ನನ್ನು ನೀನು ದೇವರನ್ನಾಗಿ ಮಾಡಿಕೊಳ್ತಾ ಇರುವ ದಶೆಯಿಂದ ಏನಾಗಿದೆ, ನಿನ್ನ ಮೇಲೆ ನಮಗೆ ಸಿಟ್ಟಿದೆ ಅಥವಾ ನಾವು ಕಲ್ಲೆಸಿದ್ದು ಕೊಲ್ಬೇಕು ಹೇಳ್ತಕ್ಕಂಥ ಆಲೋಚನೆ ನಮಗಿದೆ ಎಂಬುದಾಗಿ ಅವರು ಹೇಳ್ತಾ ಇರುವುದನ್ನು ನಾವಲ್ಲಿ ನೋಡ್ತಕ್ಕಂಥವರು ಆಗಿದ್ದೇವೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ದೇವರಲ್ಲಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇತ್ತು. ಯಾವ ಗುಣಲಕ್ಷಣಗಳು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಲ್ಲ. ನೋಡ್ರಿ, ಸ್ವಾಮಿ ಒಂದು ಮಾತು ಹೇಳ್ತಾನೆ, ತಾನು ದೇವರು ಸರ್ವವ್ಯಾಪಿಯಾಗಿದ್ದಾನೆ ಎಂಬುದಾಗಿ ನಾವು ಒಪ್ಪಿಕೊಳ್ಳುವಂತಿಲ್ಲ. ದೇವರು ಸರ್ವವ್ಯಾಪಿಯಾಗಿದ್ದಾನೆ ಎಂಬುದಾಗಿ ಹೇಳಿಕೊಡ್ತಕ್ಕಂಥದ್ದು ಮತ್ತು ದೇವರು ಸರ್ವಜ್ಞಾನಿಯಾಗಿದ್ದಾನೆ ಎಂಬತಕ್ಕಂಥದ್ದು, ದೇವರು ಸರ್ವಶಕ್ತನಾಗಿದ್ದಾನೆ ಹೇಳ್ತಕ್ಕಂಥ ಸಂಗತಿ, ಇವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿತ್ತು. ಸ್ವಾಮಿ ಅದಕ್ಕೆ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 18:20 ಹೇಳ್ತಾನೆ, ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇರ್ತೇನೆ ಎಂಬುದಾಗಿ ಹೇಳ್ತಾನೆ. ನೋಡಿ, ಸ್ವಾಮಿ ಆತನು ನಿಜವಾಗಿ ದೇವರಾಗಿ ಆತನು ಹೇಳುವಂಥದ್ದು, ಈ ಲೋಕದಲ್ಲಿ ಮನುಷ್ಯನಾಗಿ ಹೇಳುವುದು, ಇಬ್ಬರು ಬಂದ್ರು ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ಅಲ್ಲಿ ಆತನು ಕೂಡ ಒಬ್ಬ ಸರ್ವ ವ್ಯಾಪಿಯಾಗಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಆತನು ಸರ್ವ ವ್ಯಾಪಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಸರ್ವಜ್ಞಾನಿಯಾಗಿದ್ದಾನೆ. ಅನೇಕ ವಿಷಯಗಳನ್ನು ನಾವು ಗಮನಿಸ್ತಾ ಬರುವಾಗ ಆತನು ಸರ್ವಜ್ಞಾನಿಯಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ ಮತ್ತು ಸರ್ವಶಕ್ತನಾಗಿದ್ದಾನೆ. ನೋಡ್ರಿ, ಆತನು ಪ್ರಕೃತಿಗೆ ನಿಲ್ಲು ಎಂಬುದಾಗಿ ನಿಲ್ತು. ಒಂದು ವೇಳೆ ಗಾಳಿ ಬರುವಾಗ, ಸುಂಟರ ಗಾಳಿ ಬರುವಾಗ ಅಥವಾ ಸಮುದ್ರದಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 24ನೇ ವಚನವನ್ನು ನೋಡುವಾಗ ಗಾಳಿಯನ್ನ ಗದರಿಸ್ತಾನೆ ಸ್ವಾಮಿ. ನೋಡಿ, ಆತನು ಸೃಷ್ಟಿಕರ್ತನೆಂಬುದಾಗಿ ಸೃಷ್ಟೀಕರಣ ಆಗ್ತಾ ಇದೆ. ಅಲ್ಲಿ ಗಾಳಿಯನ್ನ ಗದರಿಸಿ ಗಾಳಿಯನ್ನು ನಿಲ್ಲಿಸ್ತಾ ಇದ್ದಾನೆ. ಮಾರ್ತನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 39ನೇ ವಚನದಲ್ಲಿ ಸಮುದ್ರದ ಗಾಳಿ ಬರುವಾಗ ಗದರಿಸ್ತಾನೆ, ಅಲ್ಲಿ ಶಾಂತ ಆಗ್ತದೆ. ನೋಡ್ರಿ, ಏನಂದ್ರೆ ಆತನು ಸೃಷ್ಟಿಟ್ಟಿರ್ತಕ್ಕಂಥ ಎಲ್ಲಾ ವಸ್ತುಗಳು ಆತನ ಗಾಳಿ ಆತನ ಹೇಳಿದಾಗೆ ಕೇಳ್ತಾ ಇದೆ, ಸಮುದ್ರವು ಆತನ ಹೇಳಿದಾಗ ಕೇಳಿದೆ. ಎಲ್ಲವನ್ನು ನಾವು ಗಮನಿಸ್ತಾ ಬರುವಾಗ ದೈವದಲ್ಲಿರತಕ್ಕಂಥ ಎಲ್ಲ ಗುಣಲಕ್ಷಣಗಳು ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ. ಎಲ್ಲ ಗುಣಲಕ್ಷಣಗಳು ಆತನಲ್ಲಿದೆ. ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಬರುವಾಗ ದೇವರಲ್ಲಿರ್ತಕ್ಕಂಥ ಎಲ್ಲಾ ಗುಣಲಕ್ಷಣಗಳು ಇರುವುದರಿಂದ ಆತನು ಖಂಡಿತವಾಗಿಯೂ ಸಂಪೂರ್ಣವಾದ ಮನುಷ್ಯನಾಗಿ ಸಂಪೂರ್ಣವಾದ ದೇವರು ಕೂಡ ಆತನಾಗಿದ್ದಾನೆ ಹೇಳ್ತಕ್ಕಂಥದನ್ನ ನಾವಲ್ಲಿ ಗಮನಿಸ್ತೇವೆ. ಯಾಕಂದರೆ ಭೂಲೋಕದಲ್ಲಿರುವಾಗಲೂ ಕೂಡ ಆರಾಧನೆ ಹೊಂದಿದ ಸ್ವಾಮಿಯು ಈಗ ದೇವರಂದೇಳಿ ಆರಾಧನೆ ಹೊಂದತಕ್ಕಂಥದ್ದು. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಆತನು ತನ್ನ ಪ್ರಾಣ ಒಪ್ಪಿಸುವ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡುವ ಮುಂಚಿತವಾಗಿ ಕೂಡ ಆತನು ಆರಾಧನೆ ಹೊಂದಿದನು. ಯೋಹಾನನ ಬರೆದ ಸುವಾರ್ತೆ 38ನೇ ವಚನದಲ್ಲಿ, ಯೋಹಾನನ ಬರೆದ ಸುವಾರ್ತೆ 9:30 ನಾವು ನೋಡುವಾಗ ಒಬ್ಬ ಸ್ವಸ್ಥವಾದ ಮೇಲೆ ಅಡ್ಡ ಬಿದ್ದು ಆತನನ್ನ ಆರಾಧನೆ ಮಾಡಿದನು. ನೋಡ್ರಿ, ಅನೇಕರು ಆ ಕರ್ತನನ್ನ ಆರಾಧಿಸತಕ್ಕಂಥದನ್ನ ನಾವು ಅಲ್ಲಿ ಗಮನಿಸ್ತೇವೆ. ಹಾಗಾಗಿ ಕರ್ತನು ಆರಾಧನೆ ಹೊಂದಲಿಕ್ಕೆ ಯೋಗ್ಯನಾಗಿದ್ದಾನೆ, ಸ್ವತಃ ಆತನು ದೇವರಾಗಿದ್ದಾನೆ ಹೇಳುವಂತ ಒಂದು ಸ್ಪಷ್ಟೀಕರಣವನ್ನು ನಾವಿಲ್ಲಿ ಕಾಣತಕ್ಕವರಾಗಿದ್ದೇವೆ. ಕರ್ತನು ಪರಿಶುದ್ಧನಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ, ಸರ್ವಜ್ಞಾನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಆತನು ಒಂದು ವೇಳೆ ನಾವು ಒಂದು ಉದಾಹರಣೆಯನ್ನು ನಾವು ಗಮನಿಸಿದಾಗ ಅನೇಕ ಆತನು ಕತ್ತೆಯ ಮೇಲೆ ನೀವು ಕತ್ತೆಯನ್ನ ಕೊಡ್ರಿ ಎಂಬುದಾಗಿ ಹೇಳುವಾಗ ಸ್ವಾಮಿ ಇಲ್ಲ, ಇಲ್ಲೇ ಹೇಳ್ತಾ ಇದ್ರೆ ಅವ್ರು ಕೊಡ್ತಾರೆ, ನೀವು ಹೋಗಿ ಅಂತೇಳಿ. ಅದರಿಂದ ಇದೆಲ್ಲವೂ ಕರ್ತನು ಆತನು ಸರ್ವಜ್ಞಾನಿ ಆಗಿದ್ದಾನೆ ಹೇಳ್ತಕ್ಕಂಥದನ್ನ ಸೂಚಿಸ್ತದೆ. ಜಕ್ಕಾಯನೇ ಎಂಬುದಾಗಿ ಆ ಮೇಲ್ಗಡೆ ಗಿಡದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಜಕ್ಕಾಯನ ಹೆಸರನ್ನ ಹೇಳಿ ಕರೀತಾನೆ. ಅಂದರೆ ಕರ್ತನು ಆತನ ಸರ್ವಜ್ಞಾನಿಯಾಗಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ ನಾವು ಆತನ ದೈವತ್ವದಲ್ಲಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ಆತನು ಸ್ವಾಮಿ ಒಂದು ವೇಳೆ
ಕರ್ತನ ಮಕ್ಕಳಾಗಿರ್ತಕ್ಕಂಥ, ಕರ್ತನ ಶಿಷ್ಯರಾಗಿರ್ತಕ್ಕಂಥ ಸಾಕ್ಷಿಯಿಂದಲೂ ಕೂಡ ನಾವು ಕೇಳಲಿಕ್ಕೆ ಸಾಧ್ಯತೆ ಇದೆ. ಸಾಕ್ಷಿಗಳಿಂದಲೂ ಕೂಡ ಕೇಳಲಿಕ್ಕೆ ಸಾಧ್ಯತೆ ಇದೆ. ನಾವು ಉದಾಹರಣೆ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 28ನೇ ವಚನದಲ್ಲಿ ಸ್ವಾಮಿ ಆತನು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟ ನಂತರ ಆತನು ತೋಮ್ರಿಗೆ ಇನ್ನೂ ಡೌಟ್, ಎಲ್ಲರಿಗೂ ಅವರು ನಂಬಿಕೆಯನ್ನ ಹೌದು ಕರ್ತನ ಎದ್ದಿದ್ದಾನೆ ಎಂಬುದಾಗಿ ಅಂದುಕೊಳ್ಳುವಾಗ ತೋಮ್ನಿಗೆ ಡೌಟು, ನಾನು ಬೆರಳೆ ನೋಡ್ಬೇಕು ಹೇಳ್ತಾನೆ. ಆದ್ರೆ ಆ ಒಂದು ಸಾಕ್ಷಿಯನ್ನು ನಾವು ನೋಡ್ತಾ ಬರುವಾಗ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಆತನು ಹೇಳಿದ್ದಾನೆ. ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಆತನು ಹೇಳಿದ್ದಾನೆ. ಯೇಸು ಕ್ರಿಸ್ತನು ಆತನು ನಿಜವಾಗಿ ದೇವರಾಗಿದ್ದಾನೆ ಹೇಳ್ತಕ್ಕಂತ ಸಂಗತಿಯನ್ನ ತೋಮನು ಒಪ್ಪಿಕೊಳ್ತಾ ಇದ್ದಾನೆ. ಕರ್ತನಾದ ಕ್ರಿಸ್ತನ ಶಿಷ್ಯನಾಗಿರ್ತಕ್ಕಂಥ ತೋಮನು ಒಪ್ಪಿಕೊಂಡಿದ್ದಾನೆ. ಆತ ಕರ್ತನ ನನ್ನ ದೇವರು ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಅದು ಪ್ರಿಯರೇ, ಇವತ್ತು ನಾವು ನಮ್ಮ ಕರ್ತನು ನಮ್ಮ ಒಡೆಯನೆಂಬುದಾಗಿ ನಾವು ಕೂಡ ಕರೀತಾ ಇದ್ದೇವೆ. ಅದ್ ರಕ್ಷಣೆ ಹೊಂದಬೇಕಾಗಿದ್ರೆ, ನಾವು ಅಂಗೀಕಾರ ಮಾಡಿಕೊಳ್ಳಬೇಕಾದ್ರೆ, ನಮ್ಮ ಪಾಪವನ್ನು ಒಪ್ಪಿಸಿಕೊಡಬೇಕಾದರೆ, ನಮ್ಮ ಪಾಪದ ಪರಿಹಾರಕನಾಗಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ರೋಮಾಪುರ ಪತ್ರಿಕೆಯಲ್ಲಿ ನಾವು ಗಮನಿಸ್ತಾ ಬರುವಾಗ 19ರಲ್ಲಿ ನಾವು ಆಲೋಚನೆ ಮಾಡ್ತಾ ಬರುವಾಗ ನನ್ನ ಕರ್ತನು ಎಂಬುದಾಗಿ ಒಪ್ಪಿಕೊಂಡ್ರೆ ಮಾತ್ರ ಆತನಲ್ಲಿ ರಕ್ಷಣೆ. ಒಪ್ಪಿಕೊಳ್ಳದಿದ್ರೆ ಖಂಡಿತವಾಗಿಯೂ ಕರ್ತನ ಮಕ್ಕಳೆಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಆದ್ದರಿಂದ ದೇವರ ಆತ್ಮನಿಂದ ಆತನು ಎಲ್ಲರೂ ಲೋಕದಲ್ಲಿ ಅದು ಬೇರೆ ವಿಷಯ. ಲೋಕದವರಿಗೆ ದೇವರ ಆತ್ಮನಿಂದ ಅವರಿಗೆ ತಿಳಿಸಲ್ಪಟ್ಟರೆ ಮಾತ್ರ ಅವರು ರಕ್ಷಣೆ ಹೊಂದ್ತಾರೆ. ದೇವರ ಆತ್ಮನ ತಿಳುವಳಿಕೆ ಅವರಿಗೆ ಹೇಳದಿದ್ದರೆ, ಯಾರು ಪರಿಶುದ್ಧ ಆತ್ಮನಿಂದ ಮಾತ್ರವೇ ಕರ್ತನಾದ ಯೇಸು ಕ್ರಿಸ್ತನ ದೇವರು ಒಡೆಯನೆಂಬುದಾಗಿ ಒಪ್ಪಿಕೊಳ್ಳತಕ್ಕಂಥದ್ದು ಎಂಬುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡತಕ್ಕಂಥದ್ದಾಗಿದೆ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನ ಅಥವಾ ಆತನು ದೇವರಾಗಿದ್ದಂತ ಒಂದು ಸಂಗತಿ, ತಂದೆ ಮಗ ಪವಿತ್ರಾತ್ಮ ಹೇಳ್ತಕ್ಕಂಥ ಒಬ್ಬ ಸ್ವಾಮಿ ಅದಕ್ಕೆ ಹೇಳ್ತಾನೆ, ನಾನೊಬ್ಬ ಸಹಾಯಕರನ್ನ ನಿಮಗೆ ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗ ಸಹಾಯಕರನ್ನ ಆತನು ಕಳಿಸಿಕೊಟ್ಟನು. ಪಂಚಾಶತಮಾನದಲ್ಲಿ ಸಹಾಯಕನು ಬಂದು, ಪರಿಶುದ್ಧಾತ್ಮನು ಆತನು ಕಾರ್ಯ ನಡೆಸಿದ್ದಾನೆ. ಇವತ್ತು ನಮ್ಮೊಳಗೂ ಕೂಡ ಆತನು ಕಾರ್ಯ ನಡೆಸ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಒಟ್ಟಿಗೆ ಆತನು ವಾಸ ಮಾಡ್ತಾ ಇದ್ದಾನೆ. ನೋಡಿ ಪ್ರಿಯರೇ, ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ಆಲೋಚನೆ ಮಾಡುತ್ತಾ ಬರುವಾಗ ದೇವರು ಆತನು ಸರ್ವಜ್ಞಾನಿಯಾಗಿದ್ದಾನೆ ಮತ್ತು ಆತನನ್ನ ಆರಾಧನೆ ಮಾಡ್ತಕ್ಕಂಥ ಗುರುತುಗಳಿಗಾಗಿ ನಾವು ನೋಡುವಾಗ ಆತನನ್ನ ಆರಾಧಿಸತಕ್ಕಂಥ ಸಂಗತಿಗಳಿಗೆ ಸಾಕ್ಷಿ ಇದೆ ಮತ್ತು ಶಿಷ್ಯರ ಸಾಕ್ಷಿ ಇದೆ. ಎಲ್ಲ ಸಂಗತಿಗಳನ್ನು ನೋಡುವಾಗ ಆತನಲ್ಲಿ ದೈವತ್ವದ ಗುರುತು ಖಂಡಿತವಾಗಿದೆ. ಆತ ಸ್ವತಃ ದೇವರಾಗಿದ್ದಾರೆ ಹೇಳುವಂತ ಒಂದು ಸಂಗತಿ ಆಗಿದೆ. ಲೋಕದವರಿಗೆ ಅರ್ಥ ಆಗುವುದಿಲ್ಲ, ಯಾಕಂದ್ರೆ ಅವರ ದೇವರ ಮಾತ್ರ ಕರ್ತನು ಒಡೆಯನೆಂಬುದಾಗಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅವರ ಪಾಪದ ನಿವಾರಣೆ ಆದ ಮೇಲೆ ನಾವು ಆದವರಾಗಿದ್ದೇವೆ. ಆ ಪಾಪದ ಪರಿಹಾರ ಮಾಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಜವಾಗಿ ಆತನು ದೇವರಾಗಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಅರ್ಥೈಸಿಕೊಂಡಿರ್ತಕ್ಕಂಥವರಾಗಿದ್ದೇವೆ. ನಾವು ಕೂಡ ಹಿಂದಿನ ಜೀವನದಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ಒಬ್ಬ ಕ್ರೈಸ್ತಮತದ ಸ್ಥಾಪಕವು ಹಿಸ್ಟ್ರಿ ಇತಿಹಾಸದಲ್ಲಿ ನಾವು ಅದನ್ನ ಸ್ಟಡಿ ಮಾಡ್ಕೊಳ್ತಾ ಬಂದಿರತಕ್ಕಂಥವರಾಗಿದ್ದೇವೆ. ಆದ್ರೆ ನಿಜವಾಗಿ ಕರ್ತನು ದೇವರಾಗಿ ಏನಾಗಿದ್ದಾನೆ